ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ಸವಾಲ್ ಟಿವಿಯ ಇಂದಿನ ಪ್ರಮುಖ ಸುದ್ದಿ, ಮೈಸೂರು ನಗರದ ಇರ್ವಿನ್ ರಸ್ತೆಯಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಐತಿಹಾಸಿಕ ಹಾಗೂ ಭಕ್ತರ ಭರವಸೆಯನ್ನು ಗಳಿಸಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದ್ದು ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ತಿಳಿದ ವಿಷಯವಾಗಿದೆ. ಈ ದೇವಸ್ಥಾನದಲ್ಲಿ ತಾತ್ಕಾಲಿಕ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎಸ್ ಕೃಷ್ಣಮೂರ್ತಿಯವರ ವಿರುದ್ಧ ಕೆಲವು ವ್ಯಕ್ತಿಗಳಾದಂತಹ ವೈಎಸ್ ನಾಗೇಶ್ ಪ್ರಸಾದ್, ಎಸ್ ಚಂದ್ರಶೇಖರ್ ರಾವ್ ಜಾಧವ್ ಮತ್ತು ಎಸ್ ಶಿವಕುಮಾರ್ ರವರು ವಿವಿಧ ಆರೋಪಗಳನ್ನು ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಆದರೆ ಈ ಆರೋಪಗಳ ನಿಜಸತ್ವದ ಬಗ್ಗೆ ಸಂಶಯಗಳು ಉಂಟಾಗುತ್ತಿವೆ. ಒಬ್ಬ ಸಾಮಾನ್ಯ ಹಾಗೂ ಆರ್ಥಿಕ ಬಲಹೀನ ವ್ಯಕ್ತಿಯಾಗಿರುವ ಪೂಜಾರಿಯ ವಿರುದ್ಧ ಹಲವು ಗುಂಪುಗಾರಿಕೆ ಮಾಡಿ ಒತ್ತಡ ಏರುತ್ತಿರುವುದು ಕಾಣಿಸುತ್ತಿದೆ. ಇದರಿಂದ ಅವರ ಮಾನಸಿಕ ಪರಿಸ್ಥಿತಿ ಹಾನಿಯಾಗುತ್ತಿದೆ. ಇಂತಹ ದಬ್ಬಾಳಿಕೆ ಕ್ರಮಗಳು ನ್ಯಾಯಸಮ್ಮತವಲ್ಲ ಮತ್ತು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿವೆ. ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿದ ಮೇಲೆ ಅದರ ನಿರ್ವಹಣೆ ಸಂಪೂರ್ಣವಾಗಿ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತದೆ. ಅಂದಾಗಿಯೂ ಕೆಲವು ಖಾಸಗಿ ವ್ಯಕ್ತಿಗಳು ದೇವಸ್ಥಾನದ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ನೋಂದಾಯಿಸಿಕೊಂಡು ಹಣಕಾಸು ವ್ಯವಹಾರಗಳಲ್ಲಿ ತೊಡಗಿರುವ ಅನುಮಾನಗಳು ಕೇಳಿಬರುತ್ತಿವೆ. ಇದು ಕಾನೂನು ಬಾಹಿರವಾಗಿದ್ದು ಈ ಕುರಿತು ಸೂಕ್ತ ತನಿಖೆ ನಡೆಸುವುದು ಅಗತ್ಯವಾಗಿದೆ. ಪೂಜಾರಿಯ ವಿರುದ್ಧ ಮಾಡಲಾಗುತ್ತಿರುವ ಆರೋಪಗಳು ವೈಯಕ್ತಿಕ ವೈಷಮ್ಯದಿಂದ ಪ್ರೇರಿತವಾಗಿರಬಹುದೆಂಬ ಅನುಮಾನವೂ ಇದೆ. ಆದ್ದರಿಂದ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸಮಗ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಬೇಕೆಂದು ಆಗ್ರಹಿಸಲಾಗುತ್ತಿದೆ. ಹರಿ ಓಂ. ಓಂ ನಮೋ ನಾರಾಯಣಾಯ. ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ರೂಢಿ ಪದ್ಧತಿಯಂತೆ ಚಾಂದ್ರಮಾನ ಶ್ರೀರಾಮನವಮಿಯ ಅಂಗವಾಗಿ ಶ್ರೀ ವರಹ ನಾರಸಿಂಹ ಅಯಗ್ರೀವ ಗರುಡ ದೇವತಾ ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರೂಢಿ ಪದ್ಧತಿಯಂತೆ ಪ್ರತಿ ವರ್ಷವೂ ಶ್ರೀರಾಮ ತಾರಕ ಹೋಮ, ಆದಿತ್ಯಾದಿ ನವಗ್ರಹ ಹೋಮ ಹಾಗೂ ಮಹಾಗಣಪತಿ ಹೋಮವನ್ನು ಸಮಸ್ತ ಭಕ್ತರ ಕಲ್ಯಾಣಕ್ಕಾಗಿ ಲೋಕಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಉಳಿತಾಗಲಿ ಎಂದು ಪೂಜೆಯನ್ನು ಮಾಡುವಂಥದ್ದು ಕ್ರಮವಾಗಿದೆ. ಆದುದರಿಂದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಆದಿತ್ಯಾದಿ ನವಗ್ರಹಗಳ ಹೋಮವನ್ನು ಸಮೇತ ಮಹಾಗಣಪತಿ ಹೋಮ, ಮಹಾಮೃತ್ಯುಂಜಯ ಹೋಮ, ಶ್ರೀರಾಮ ತಾರಕ ಹೋಮವನ್ನು ನಡೆಸ್ತಾ ಇದ್ದೀವಿ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿವಸ ನಾವು ಶ್ರೀರಾಮನವಮಿಯ ಅಂಗವಾಗಿ ವಿಶೇಷವಾಗಿ ಜಲಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ವಿಶೇಷವಾಗಿ ಚಂದನ ಅಲಂಕಾರವನ್ನು ಸ್ವಾಮಿಯವರಿಗೆ ಮಾಡಿದ್ದೇವೆ. ಆದುದರಿಂದ ಲೋಕವು ಪ್ರಸನ್ನವಾಗಿ ಮಳೆ ಬೆಳೆಯು ಸಮೃದ್ಧಿಯಾಗಿ ದೇಶವು ಸುಖ ಸಮೃದ್ಧಿಯಾಗಿ ಇರಲೆಂದು ಹಾರೈಸುತ್ತಾ ಈ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯವನ್ನು ಆಳತಕ್ಕಂಥ ಎಲ್ಲ ಪ್ರಜೆಗಳು ಸುಖವಾಗಿ ನೆಮ್ಮದಿಯಿಂದ ದೇಶವನ್ನು ನಡೆಸಲಿ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಹೆಚ್ಚಿನ ಸೇವೆಯನ್ನು ಧಾರ್ಮಿಕ ಸೇವೆಗಳಿಗೆ ಮುಡುಪಾಗಿಟ್ಟು ಧಾರ್ಮಿಕ ಭಾವನೆಗಳನ್ನು ಧಕ್ಕೆ ತರದಂತೆ ಕ್ಷೇಮವಾಗಿ ಸರ್ಕಾರವು ನಡೆಸಲಿ. ಸರ್ಕಾರಕ್ಕೆ ಯಾವುದೇ ತೊಂದರೆ ತಾಪತ್ರಯಗಳು ಬರದಂತೆ ಹೆಚ್ಚಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಸರ್ಕಾರವನ್ನು ನಡೆಸುವಂತಹ ಧೈರ್ಯ ಸ್ಥೈರ್ಯ ಎಲ್ಲವೂ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದವರಿಗೆ ಪರಮಾತ್ಮ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಎಸ್ ಕೃಷ್ಣಮೂರ್ತಿ ಅರ್ಚಕರು ಆಗ್ಬೇಕರು, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇರ್ವಿನ್ ರಸ್ತೆ, ಮೈಸೂರು. ಜೈ ಶ್ರೀರಾಮ್. ಇಷ್ಟು ಒಳ್ಳೇದನ್ನ ಬಯಸ್ತೀರಿ, ನಿಮ್ಮ ಇಡೀ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ದಿನನಿತ್ಯ ಪೂಜೆ ಮಾಡ್ತೀರಿ. ಇಂಥ ಸಮಯದಲ್ಲಿ ನಿಮ್ಗೆ ಒಂದಷ್ಟು ಇದನ್ನ ಹೇಳ್ತಾರಲ್ಲ, ಏನ್ ಹೇಳ್ತೀವಿ ಅದಕ್ಕೆಲ್ಲ? ಧರ್ಮೋ ರಕ್ಷೋ ರಕ್ಷತೆ. ಧರ್ಮವನ್ನ ಮಾಡಿದ್ರೆ ಯಾವತ್ತೂ ಧರ್ಮದ ಪರಮಾತ್ಮ ಇದನ್ನೇ ಕಾಯ್ತಾನೆ. ದುಷ್ಟರ ಸಂಹಾರ ಆ ಸಂದರ್ಭದಲ್ಲಿ ಪರಮಾತ್ಮನು ಅವರಿಂದ ಈ ರೀತಿ ಹೇಳಿಸೋದ್ರಿಂದ ನನಗೆ ಇನ್ನೂ ಕೂಡ ಹೆಚ್ಚಿನ ಕೀರ್ತಿ, ಲಾಭ, ಸಂತೋಷ, ದೇವರ ಸ್ಮರಣೆ ಮಾಡೋದಕ್ಕೆ ಶ್ರದ್ಧೆಯಿಂದ ನನಗೆ ಸ್ಫೂರ್ತಿ ಬರುತ್ತೆ. ಇಂಥವರು ಇರಬೇಕು ರಾಜ್ಯದಲ್ಲಿ. ಕೆಟ್ಟದನ್ನು ಬಯಸಿದ್ರೆ ಅವರಿಗೂ ಕೂಡ ನಾವು ಕೆಟ್ಟದಾಗಲಿ ಅಂತ ಯಾರಿಗೂ ಹೇಳೋದಿಲ್ಲ. ಅವರಿಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಮನಸ್ಸು, ಒಳ್ಳೆಯ ಜ್ಞಾನ ಕೊಡಲಿ ಅಂತ ನಾನು ಸ್ಮರಣೆ ಮಾಡ್ತೇನೆ. ಲೋಕಕ್ಕೆ ಅವ್ರಿಗೆ ಜ್ಞಾನ ಕೊಡಲಿ, ದೇವರ ಸೇವೆಯನ್ನು ಮಾಡೋದಕ್ಕೆ
ಅವಕಾಶ ಕೊಡಲಿ. ನಾವು ಯಾವುದು ನಮಗೆ ಕೇಳು ಬಯಸೋದು ಅಂತೇಳಿ ಬೇರೆಯವರಿಗೆ ಕೇಳು ಬಯಸೋದು ನಮಗೆ ಸೂಕ್ತವಲ್ಲ. ಆದ್ದರಿಂದ ಪರಮಾತ್ಮನ ಅವರಿಗೆ ಒಳ್ಳೆಯ ಜ್ಞಾನ ಮಾರ್ಗವನ್ನು ಸನ್ಮಾರ್ಗವನ್ನು ನಡೆಸಲಿ ಅಂತ ಹೇಳಿ ಹೇಳ್ತೀನಿ. ಜೈ ಶ್ರೀರಾಮ್. ಹೀಗಾಗಿ ಶ್ರೀ ಎಸ್ ಕೃಷ್ಣಮೂರ್ತಿಯವರ ಮೇಲೆ ಅನ್ಯಾಯವಾಗದಂತೆ ರಕ್ಷಣೆ ನೀಡಬೇಕು ಮತ್ತು ಅವರ ಸೇವೆಯನ್ನು ಗೌರವಿಸಬೇಕು. ಅವರ ವಿರುದ್ಧ ನಡೆಯುತ್ತಿರುವ ಗುಂಪು ದಬ್ಬಾಳಿಕೆಯನ್ನು ತಕ್ಷಣ ನಿಲ್ಲಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ನಿರ್ಣಯ: ಈ ಪ್ರಕರಣದಲ್ಲಿ ಪೂಜಾರಿಯವರ ಪರವಾಗಿ ನ್ಯಾಯಯುತವಾದ ವಿಚಾರಣೆ ನಡೆಸಿ ಸತ್ಯದ ಆಧಾರದ ಮೇಲೆ ಮಾತ್ರ ತೀರ್ಮಾನ ಕೈಗೊಳ್ಳಬೇಕು. ಯಾವುದೇ ರೀತಿಯ ಒತ್ತಡ ಅಥವಾ ತಪ್ಪು ಆರೋಪಗಳಿಗೆ ಅವಕಾಶ ನೀಡಬಾರದು. ಇದು ಸವಾಲ್ ಟಿವಿಯ ವರದಿಯಾಗಿತ್ತು. ಪ್ರಿಯ ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.